ಜಮ್ಮು ಕಾಶ್ಮೀರದಲ್ಲಿ ವಿಧಾನಸಭಾ ಚುನಾವಣೆ ನಡೀತಾ ಇದೆ ವಿವಿಧ ಹಂತಗಳಲ್ಲಿ. ಆಗ ಪ್ರಚಾರಕ್ಕೆ ಹೋದಂತಹ ಸಂದರ್ಭದಲ್ಲಿ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರು ಅಸ್ವಸ್ಥಗೊಂಡಿದ್ದಾರೆ. ಜಮ್ಮು ಕಾಶ್ಮೀರದ ಕಠುವಾದಲ್ಲಿ ಖರ್ಗೆ ಅವರು ಭಾಷಣದ ಸಂದರ್ಭದಲ್ಲಿ ಏಕಾಏಕಿ ಅಸ್ವಸ್ಥಗೊಳ್ತಾರೆ. ಭಾಷಣ ಮಾಡುವಾಗಲೇ ಅವರ ಆರೋಗ್ಯ ಏರುಪೇರಾಗುತ್ತೆ. ಸುಧಾರಿಸಿಕೊಂಡು ಮತ್ತೆ ಭಾಷಣವನ್ನ ಮುಂದುವರಿಸುವಂತ ಪ್ರಯತ್ನ ಪಟ್ಟರೂ ಕೂಡ ಅವರಿಗೆ ಭಾಷಣವನ್ನ ಕಂಪ್ಲೀಟ್ ಮಾಡೋದಕ್ಕೆ ಸಾಧ್ಯವಾಗುವುದಿಲ್ಲ. ಸ್ಥಳದಲ್ಲಿರುವಂತಹ ನಾಯಕರು ತಕ್ಷಣ ಅವರ ನೆರವಿಗೆ ಧಾವಿಸ್ತಾರೆ. ಎರಡೂ ಭಾಗದಲ್ಲಿ ಎರಡೂ ಕೈಗಳನ್ನ ಇಟ್ಕೊಳ್ತಾರೆ, ಅವರಿಗೆ ಸಪೋರ್ಟ್ ಕೊಡ್ತಾರೆ, ನೀರು ಕೊಡಿಸ್ತಾರೆ. ಅಂದಾಗ್ಲೂ ಕೂಡ ಮಲ್ಲಿಕಾರ್ಜುನ್ ಖರ್ಗೆ ಅವರು ಸುಧಾರಿಸಿಕೊಳ್ಳೋದಿಲ್ಲ. ಕೊನೆಯದಾಗಿ ಮೋದಿ ಅಧಿಕಾರದಿಂದ ಕೆಳಗಿಳಿಬೇಕು ಅಂತ ಹೇಳ್ತಾರೆ. ಜೈ ಜವಾನ್ ಜೈ ಕಿಸಾನ್ ಅನ್ನುವಂತಹ ಘೋಷಣೆಯೊಂದಿಗೆ ತಮ್ಮ ಮಾತನ್ನ ಅವರು ಮುಗಿಸ್ತಾರೆ. ಮೋದಿ ಅಧಿಕಾರದಿಂದ ಕೆಳಗಿಳಿಸೋವರೆಗೂ ಕೂಡ ನಾನು ಸಾಯಲ್ಲ ಅಂದಿದ್ದಾರೆ. ನನಗೀಗ 83 ವರ್ಷ, ಇಷ್ಟು ಬೇಗ ನಾನು ಸಾಯೋದಿಲ್ಲ ಅಂತ ಮಾತಾಡಿದ್ದಾರೆ. ಭಾಷಣದ ಸಂದರ್ಭದಲ್ಲಿ ಮಲ್ಲಿಕಾರ್ಜುನ್ ಖರ್ಗೆ ಅವರ ಹೇಳಿಕೆ ಇದು. ಹಾಗಾದ್ರೆ ಜಮ್ಮು ಕಾಶ್ಮೀರದ ಕಠುವಾದಲ್ಲಿ ಏನಾಯಿತು ನೋಡೋಣ. सरकार आने पर आतंकवाद हम खत्म करेंगे और कांग्रेस अगर हुकूमत में आई, आतंकवाद बढ़ेगा. आप बोल दीजिए. चाहे कुछ भी हो, मैं ऐसा ही छोड़ने वाला नहीं. अब मेरे को तो 83 इयर्स चल रहे, इतना जल्दी मरने वाला नहीं हूँ. जब तक मोदी को नहीं हटाएंगे तब तक मैं जिंदा ही रहूंगा. आपकी बात सुनूंगा, आपके लिए लड़ूंगा. धन्यवाद. चाहे कुछ भी हो, मैं ऐसा ही छोड़ने वाला नहीं. अब मेरे को तो 83 इयर्स चल रहे, इतना जल्दी मरने वाला नहीं हूँ. जब तक मोदी को नहीं हटाएंगे तब तक मैं जिंदा ही रहूंगा. आपकी बात सुनूंगा, आपके लिए लड़ूंगा. धन्यवाद. चाहे कुछ भी हो, मैं ऐसा ही छोड़ने वाला नहीं. अब मेरे को तो 83 इयर्स चल रहे, इतना जल्दी मरने वाला. ಜಮ್ಮು ಕಾಶ್ಮೀರದ ಕಠುವಾದಲ್ಲಿ ಪ್ರಚಾರದ ಸಂದರ್ಭದಲ್ಲಿ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರು ಅಸ್ವಸ್ಥಗೊಳ್ತಾರೆ. ಅವರಿಗೀಗ 83 ವರ್ಷ ವಯಸ್ಸು. ಭಾಷಣದ ಆರಂಭದಲ್ಲೇ ಅವರ ಆರೋಗ್ಯ ಏರುಪೇರಾಗುತ್ತೆ. ಜಮ್ಮು ಕಾಶ್ಮೀರ ಹಿಮಚ್ಛಾದಿತ ಪ್ರದೇಶ, ಅದು ಹಿಮ ಬೀಳ್ತಾ ಇರುತ್ತೆ. ಈಗಲೂ ಕೂಡ ಅಲ್ಲಿ ಹಿಮ ಬೀಳ್ತಾ ಇದೆ ಅನ್ನುವಂತಹ ಮಾಹಿತಿ ಕೂಡ ಇದೆ. 2 ಹಂತದ ಮತದಾನ, ವಿಧಾನಸಭಾ ಚುನಾವಣೆ ಈಗ ಆಲ್ರೆಡಿ ಮುಗ್ದೋಗಿದೆ. ಇನ್ನು ವಿವಿಧ ಹಂತದ ಮತದಾನ ಆಗಬೇಕಾಗಿದೆ ಜಮ್ಮು ಕಾಶ್ಮೀರದಲ್ಲಿ. ಹಾಗಾಗಿ ಕಾಂಗ್ರೆಸ್ನ ನಾಯಕರಾಗಿರಬಹುದು, ಬಿಜೆಪಿ ನಾಯಕರಾಗಿರಬಹುದು, ಎಲ್ಲರೂ ಕೂಡ ಪ್ರಚಾರದ ಭರಾಟೆಯನ್ನ ಶುರುವಿಟ್ಟುಕೊಂಡಿದ್ದಾರೆ. ಹಾಗಾಗಿ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಕೂಡ ಇವತ್ತು ಜಮ್ಮು ಕಾಶ್ಮೀರಕ್ಕೆ ಪ್ರಚಾರಕ್ಕಂತ ತೆರಳಿದ್ರು. ಭಾಷಣದ ಸಂದರ್ಭದಲ್ಲೇ ಅವರಿಗೆ ಆರಂಭದಲ್ಲೇ ಅಸ್ವಸ್ಥಗೊಳ್ತಾರೆ. ಅವರಿಗೆ ಅಲ್ಲಿ ಉಸಿರಾಡೋದಕ್ಕೆ ಕಷ್ಟವಾಗ್ತಿದೆ ಅನ್ನೋದು ಈ ವಿಡಿಯೋ ನೋಡಿದ ಎಲ್ರಿಗೂ ಕೂಡ ಅನಿಸುತ್ತೆ. ತಕ್ಷಣ ಅಕ್ಕಪಕ್ಕ ಇದ್ದವರು ಅಲ್ಲಿ ಬೇರೆ ಕಾಂಗ್ರೆಸ್ ಲೀಡರ್ಸ್ ಅವರ ಸಹಾಯಕ್ಕೆ ಧಾವಿಸ್ತಾರೆ. ಡಯಾಸಲ್ಲಿರುವಂತಹ ನೀರನ್ನ ಕುಡಿಸ್ತಾರೆ. ತದನಂತರ ಮತ್ತೆ ಅವರು ತಮ್ಮ ಮಾತನ್ನ ಮುಂದುವರಿಸ್ತಾರೆ. ಆದರೆ ಅವರಿಗೆ ಸಾಧ್ಯವಾಗೋದಿಲ್ಲ.
ಮತ್ತೆ ಅವರ ಭಾಷಣವನ್ನ ಮೊಟಕುಗೊಳಿಸ್ತಾರೆ, ವಾಪಸ್ ಅವ್ರನ್ನ ಕರೆತರಲಾಗುತ್ತೆ, ನಂತರ ಸುಧಾರಿಸ್ಕೊಂಡು ಮತ್ತೆ ಬರ್ತಾರೆ 83 ವರ್ಷದ ಮಲ್ಲಿಕಾರ್ಜುನ್ ಖರ್ಗೆ ಅವರು. ಮತ್ತೆ ಬಂದು ಏನೇ ಆದರೂ ಕೂಡ ಮೋದಿ ಅವರನ್ನ ಸೋಲ್ಸೋವರೆಗೂ ನಾನು ಸಾಯೋದಿಲ್ಲ ಅನ್ನುವಂಥ ಪೊಲಿಟಿಕಲ್ ಸ್ಟೇಟ್ಮೆಂಟ್ ಕೊಟ್ಟು ತೆರಳ್ತಾರೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.